ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 98ನೇ ಭಾಗ. 97ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 15ನೇ ಸರ್ಗದ 10ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. 9 ಮತ್ತು 10ನೇ ಶ್ಲೋಕಗಳಲ್ಲಿ ಈ ಸಾಂಖ್ಯ ಮತದ ವಿಮರ್ಶೆ ನಡೆದದನ್ನು ನಾವೆಲ್ಲ ಶ್ರವಣ ಮಾಡಿದೆವು. ಸಾಂಖ್ಯರು ಸೇಶ್ವರ ಸಾಂಖ್ಯರು ಮತ್ತು ನಿರೀಶ್ವರ ಸಾಂಖ್ಯರು ಅಂತನ್ನೋದನ್ನು ನಾವು ನೋಡಿದ್ವಿ. ಸೇಶ್ವರ ಸಾಂಖ್ಯರು ಅಂದರೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪುವವರು, ಶಬ್ದವೇ ಹೇಳುವಂತೆ. ನಿರೀಶ್ವರ ಸಾಂಖ್ಯರು ಅಂದರೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪದೇ ಇದ್ದವರು. ಈ 9ನೇ ಶ್ಲೋಕದಲ್ಲಿ ಆ ನಿರೀಶ್ವರ ಸಾಂಖ್ಯರನ್ನು ನಿರಾಕರಣೆ ಮಾಡಿದರು. ಜಡ ಅಂತನ್ನೋದು ತಾನು ಪ್ರಧಾನವಾಗಿ ತಾನೊಂದೇ ಕಾರಣ, ಅದಕ್ಕೆ ಯಾವುದೇ ಪುರುಷನ ಅಸ್ತಿತ್ವವೇ ಇಲ್ಲ, ಈಶ್ವರನನ್ನು ಒಪ್ಪೋದೇ ಇಲ್ಲ, ಕೇವಲ ಜಡದಿಂದಲೇ ಎಲ್ಲ ಕೆಲಸಗಳು ನಡೀತವೆ ಅಂತ ಆ ನಿರೀಶ್ವರ ಸಾಂಖ್ಯರು ಅಭಿಪ್ರಾಯ ಪಡ್ತಾರೆ. ಆ ಸಾಂಖ್ಯರನ್ನು ನಿರಾಕರಣೆ ಮಾಡಿದರು. ಹಾಲು ಮೊಸರಾಗುವುದು ಮತ್ತು ನೀರು ಹರಿಯುವುದು, ಗಾಳಿ ಬೀಸುವುದು, ಇಂಥ ಯಾವುದೇ ಕೆಲಸ ಇದು ತಾನಾಗೇ ನಡೆಯೋದಿಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಒಬ್ಬ ಪರಮಾತ್ಮನ ಅವಶ್ಯಕತೆ ಇದ್ದೇ ಇದೆ. ಹಾಗೆ ಈ ಹಾಲು ನೀರಾಗುವುದಕ್ಕೂ ಹಾಲು ಮೊಸರಾಗುವುದಕ್ಕೂ ಹಾಗೆ ನೀರು ಹರಿಯುವುದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಒಬ್ಬ ಚೇತನನ ಅಪೇಕ್ಷೆ ಇರುವಂತೆ ಈ ಜಗತ್ತು ಸೃಷ್ಟಿಯಾಗಲಿಕ್ಕೂ ಕೂಡ ಪರಮಾತ್ಮನೊಬ್ಬನ ಅವಶ್ಯಕತೆ ಇದ್ದೇ ಇದೆ. ಆದ್ದರಿಂದ ಜಗತ್ತು ಜಡದಿಂದ ಸೃಷ್ಟ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ಮುಂದಿನ ಶ್ಲೋಕ ಏನಿದೆ 11ನೇ ಶ್ಲೋಕ, ಇದು ಕೂಡ ಆ ಜಡದಿಂದ ಸೃಷ್ಟಿಯಾಗ್ತದೆ ಅನ್ನುವ ವಾದ ಏನಿದೆ, ಆ ವಾದದಲ್ಲಿರುವಂಥ ದೋಷಗಳನ್ನು ಈ ಶ್ಲೋಕನು ಕೂಡ ತೋರಿಸ್ತದೆ. ಇದು ನಿರೀಶ್ವರ ಸಾಂಖ್ಯರನ್ನು ಮತ್ತು ಸೇಶ್ವರ ಸಾಂಖ್ಯರನ್ನು ಇಬ್ಬರನ್ನು ಒಟ್ಟಿಗೆ ನಿರಾಕರಣೆ ಮಾಡುವಂಥ ಒಂದು ಶ್ಲೋಕ ಇದು. ಈ ಶ್ಲೋಕಕ್ಕೆ ಕೆಲವು ವ್ಯಾಖ್ಯಾನಗಳಲ್ಲಿ ನಿರೀಶ್ವರ ಸಾಂಖ್ಯ ನಿರಾಕರಣೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಕೆಲವು ವ್ಯಾಖ್ಯಾನಗಳಲ್ಲಿ ಸೇಶ್ವರ ಸಾಂಖ್ಯರನ್ನು ಕೂಡ ಈ ಶ್ಲೋಕದಿಂದ ನಿರಾಕರಣೆ ಮಾಡಬಹುದು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಒಂದು ಶ್ಲೋಕ ಅನೇಕ ಅರ್ಥಗಳನ್ನು ಹೊರಹೊಮ್ಮಿಸಬಹುದು. ಒಂದು ರೀತಿ ಒಬ್ಬರನ್ನು ಖಂಡನೆ ಮಾಡುವಂಥ ಒಂದು ರೀತಿ ಏನಿದೆ, ಅದೇ ರೀತಿಯಿಂದಲೇ ಮತ್ತೊಬ್ಬರನ್ನು ಕೂಡ ಖಂಡನೆ ಮಾಡಬಹುದು ಅನ್ನೋದು ಆ ಶ್ಲೋಕದ ತಾತ್ಪರ್ಯ. ಯಚ್ಚೇತನಾಚೇತನಯೋ ಅಂಗಾಂಗಿತ್ವಾದಿ ಮನ್ವತೆ ಸೃಷ್ಟಾವೀಶಾನಪೇಕ್ಷಾಯಾಂ ತನ್ನ ಶೋಭನತಾಂ ವೃಜೇತ್. ಹೀಗೊಂದು ವಾದ ಇಲ್ಲಿ ಕಂಡು ಬರ್ತದೆ. ಚೇತನ ಮತ್ತು ಅಚೇತನಗಳು, ಪ್ರಕೃತಿ ಮತ್ತು ಪುರುಷ ಇವೆರಡೂ ಕೂಡ ಒಂದು ಮುಖ್ಯ, ಮತ್ತೊಂದು ಅದಕ್ಕೆ ಸಹಾಯಕವಾಗಿ, ಅವೆರಡರಲ್ಲಿ ಯಾವುದಾದ್ರೂ ಒಂದು ಮುಖ್ಯ ಆಗಬಹುದು, ಮತ್ತೊಂದು ಅದಕ್ಕೆ ಸಹಾಯಕವಾಗಿ ಕೆಲಸ ಮಾಡ್ತದೆ. ಆ ಪ್ರಕಾರ ಸೃಷ್ಟಿ ನಡೀತದೆ ಅಂತ ಒಂದು ವಾದ. ಅದರಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಅನ್ನೋದನ್ನ ಆಯಾ ವಾದಿಗಳು ಪ್ರತ್ಯೇಕವಾಗಿ ಹೇಳ್ತಾರೆ. ಚೇತನವು ಮುಖ್ಯ, ಅಚೇತನವು ಅದಕ್ಕೆ ಸಹಾಯಕ ಅಂತ ಒಂದು ವಾದ. ಅಚೇತನವಾದಂತಹ ಪ್ರಕೃತಿಯೇ ಮುಖ್ಯ, ಚೇತನವಾದಂತಹ ಪುರುಷ ಅದಕ್ಕೆ ಸಹಾಯಕ ಅಂತ ಮತ್ತೊಂದು ವಾದ. ಈ ಎರಡೂ ವಾದಗಳನ್ನು ಹೇಳಿದ್ರೂ ಕೂಡ ಅದು ಯುಕ್ತ ಆಗುವಂಥ ವಾದ ಅಲ್ಲ. ಯಾಕೆಂದ್ರೆ ಅವೆರಡೂ ಕೂಡ ಅಸ್ವತಂತ್ರಗಳು. ಚೇತನವೂ ಅಸ್ವತಂತ್ರ, ಅಚೇತನವೂ ಅಸ್ವತಂತ್ರ. ಅವೆರಡನ್ನು ಒಟ್ಟುಗೂಡಿಸಲಿಕ್ಕೆ ಮತ್ತೊಂದು ಶಕ್ತಿ ಬೇಕಲ್ಲ. ಮತ್ತೊಂದು ಶಕ್ತಿಯನ್ನು ನೀವು ಒಪ್ಪದೆ ಹೋದ್ರೆ ಸೃಷ್ಟಾವೀಶಾನಪೇಕ್ಷಾಯ, ಸೃಷ್ಟಿಗೆ ಪರಮಾತ್ಮನ ಅವಶ್ಯಕತೆ ಇಲ್ಲ ಅಂದ್ರೆ ತನ್ನ ಶೋಭನತಾಂ ವ್ರಜೇತ್. ನೀವು ಮಂಡಿಸಿದ ಈ ವಾದ ವಿವೇಕಿಗಳಿಗೆ ಒಪ್ಪಿಗೆ ಆಗುವಂಥ ವಾದ ಅಲ್ಲ. ಈ ವಾದವನ್ನು ಮಂಡಿಸುವವರು ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ನಾವು ಆ ವಾದದ ದೋಷವನ್ನು ಈಗಾಗಲೇ ನೋಡಿದ್ವಿ. ಆದ್ರೆ ಆ ವಾದವನ್ನು ಮಂಡಿಸುವವರು ಏನೇನು ವಿಚಾರ ಮಾಡಿರ್ತಾರೆ, ಅವರು ಪೂರ್ವ ಪಕ್ಷದ ಅಭಿಪ್ರಾಯ ಆದರೂ ಏನು ಅದನ್ನು ಸ್ವಲ್ಪ ನೋಡಬೇಕು. ಈ ಹಾಲಿಗೆ ಹೆಪ್ಪು ಹಾಕಿದಾಗ ಅದರಿಂದ ಮೊಸರು ಉಂಟಾಗ್ತದಲ್ಲ, ಆ ಮೊಸರು ತಯಾರಾಗಲಿಕ್ಕೆ ಹೆಪ್ಪು ಹಾಕ್ಲಿಕ್ಕೆ ಒಬ್ಬ ಪುರುಷ ಬೇಕು. ಹೆಪ್ಪು ಹಾಕಿದ ಮೇಲೆ ಆ ಪುರುಷನ ಅವಶ್ಯಕತೆ ಏನಿಲ್ಲ, ಇದು ನಮಗೆಲ್ಲರಿಗೂ ಗೊತ್ತು. ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಹೆಪ್ಪು ಹಾಕಬೇಕು. ಹೆಪ್ಪು ಹಾಕಿದ ಮೇಲೆ ಮುತ್ತು ನಾವೇನು ಮಾಡೋರಿದ್ದೇವೆ, ರಾತ್ರಿ ಮಲಗಿ ಬಿಡ್ತೇವೆ ಅಷ್ಟೇ. ಪ್ರತಿಯೊಂದು ಕ್ಷಣವೂ ಆ ಹಾಲಿದ್ದು ಹೆಪ್ಪು ಹಾಕ್ತಿದೆಯೋ ಇಲ್ಲೋ ಅಂತ ಕ್ಷಣಕ್ಕೂ ಅಲ್ಲಿ ತಲೆ ಹಾಕಿ ನಾವೇನು ನೋಡೋದಿಲ್ಲಲ್ಲ. ಹಾಕ್ಲಿಕ್ಕೆ ಬೇಕು ನೀವು, ತಾನಾಗೆ ಅದು ಆಗೋದಿಲ್ಲ. ಅದು ನಿಮ್ಮ ಪಾತ್ರ ಮುಖ್ಯ. ಆದರೆ ಹೆಪ್ಪು ಹಾಕ್ಲಿಕ್ಕೆ ಮಾತ್ರ ನಿಮ್ಮ ಪಾತ್ರ ಮುಖ್ಯ. ಮುಂದಿನ ಕೆಲಸ ಎಲ್ಲ ಅದರದೇ. ಹಾಲು ಹೆಪ್ಪಾಗಲಿಕ್ಕೆ ಹಾಲಿಂದೇ ಶಕ್ತಿ ಮುಖ್ಯ.
ಹೆಪ್ಪು ಹಾಕುವಂತ ವ್ಯಕ್ತಿ ಆ ಹೆಪ್ಪು ಹಾಕುವ ಕ್ರಿಯೆಗೆ ಮಾತ್ರ ಮುಖ್ಯ, ಮುಂದೆ ಅವನ ಪಾತ್ರ ಎಲ್ಲ ಅಮುಖ್ಯ, ಗೌಣ, ಅವನೇನು ಮಾಡ್ಲಿಕ್ಕೂ ಆಗೋದಿಲ್ಲ ಅದ್ಮೇಲೆ. ಆದ್ರಿಂದ ಹಾಲಿಗೆ ನೀವು ಹೆಪ್ಪು ಹಾಕಿ ಭರವಸೆಯಿಂದ ಕಾದು ಕುಳಿತರೂ ಕೂಡ ಕೆಲವು ಸರಿ ಮೊಸರು ಆಗೋದಿಲ್ಲ, ಕೆಲವು ಸರಿ ಮೊಸರು ಆಗ್ತದೆ, ಕೆಲವು ಸರಿ ಬಹಳ ಹುಳಿ ಆಗ್ತದೆ, ಕೆಲವು ಸರಿ ಕಡಿಮೆ ಹುಳಿ ಆಗ್ತದೆ, ಕೆಲವು ಸರಿ ವಿಳಂಬ ಆಗ್ತದೆ. ಇದಕ್ಕೆಲ್ಲದಕ್ಕೂ ಏನು ಕಾರಣ ಅಂದ್ರೆ ನಿಮ್ಮ ಶಕ್ತಿ ಅದ್ರಲ್ಲಿ ಏನು ಪುರುಷನ ಶಕ್ತಿ ಅಥವಾ ಹೆಪ್ಪು ಹಾಕುವ ಗೃಹಿಣಿಯ ಪಾತ್ರ ಅಲ್ಲಿ ಬಹಳ ಇಲ್ಲ. ಹೆಪ್ಪು ಹಾಕಿ ಮಲ್ಕೊಂಡ್ಬಿಡೋದು ಮಾತ್ರ ಅವಳ ಕೆಲಸ, ಮುಂದೆ ಅವಳ ಕೆಲಸ ಏನೂ ಇಲ್ಲ, ಅವಳು ಏನು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನೋದನ್ನ ಅದು ತೋರಿಸ್ತದೆ. ಅದೆಲ್ಲ ಆ ಹಾಲಿನ ಒಂದು ಶಕ್ತಿಯೇ ಅಲ್ಲಿ ಮುಖ್ಯ ಹೊರತು ಅದಕ್ಕೆ ಹೆಪ್ಪು ಹಾಕುವಂತ ವ್ಯಕ್ತಿಗೆ ಏನೂ ಶಕ್ತಿ ಇಲ್ಲ ಅನ್ನೋದನ್ನು ತೋರಿಸ್ತದೆ. ಹೀಗೆ ಎಲ್ಲಾ ಕಾರ್ಯವನ್ನು ಜಡವೇ ಹುಟ್ಟಿಸೋದು, ನೀವೇನೂ ಮಾಡುವಂತಿಲ್ಲ. ಅದಕ್ಕೊಂದು ಚೇತನನ ಆರಂಭದ ಸಹಾಯ ಬೇಕು, ಸ್ವಲ್ಪ ಆರಂಭದಲ್ಲಿ ಅದಕ್ಕೆ ಸಹಾಯ ಬೇಕು ಅಂತ ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಆ ವಾದ ಇದೆ. ಸೃಷ್ಟಿಯ ಆರಂಭದಲ್ಲಿ ಈ ಜಡವಾದ ಪ್ರಕೃತಿ ಸುಮ್ಮನೆ ಕೂತಿತ್ತು. ಸುಮ್ಮನೆ ಕೂತಂಥ ಆ ಜಡವಾದ ಪ್ರಕೃತಿಗೆ ಸ್ವಲ್ಪ ಯಾರ್ದಾದ್ರೂ ಪ್ರೇರಣೆ ಬೇಕು, ಸ್ವಲ್ಪ ಅದನ್ನ ಮುನ್ನುಗ್ಗಿಸಬೇಕು, ಪ್ರೇರೇಪಿಸಬೇಕು. ಅಷ್ಟಾದ್ಮೇಲೆ ಮುಂದಿನ ಕೆಲಸವನ್ನೆಲ್ಲ ಅದೆಲ್ಲ ತಾನೇ ಮಾಡ್ತದೆ. ಅದಕ್ಕೆ ಈ ಚೇತನನಾದಂಥ ವ್ಯಕ್ತಿ ಏನನ್ನೂ ಮಾಡಬೇಕಾಗಿಲ್ಲ, ಇದು ಅದರ ತಾತ್ಪರ್ಯ. ಇದು ಉಚಿತ ಅಲ್ಲ, ಯಾಕೆಂದ್ರೆ ಅಚೇತನವಾದಂತಹ ಜಡವನ್ನ ಮುಖ್ಯ, ಅದೇ ಪ್ರಧಾನ ಕಾರ್ಯಕಾರಿ ಅಂತ ಹೀಗೆಲ್ಲ ಅಂತಿರಲ್ಲ, ಅವೆರಡರ ನಡುವೆ ಸಂಪರ್ಕ ಏರ್ಪಡಬೇಕಲ್ಲ. ಈ ಕಡೆ ಒಂದ್ ಕಡೆ ಚೇತನವಾದಂತಹ ಪುರುಷ ಇದ್ದಾನೆ, ಆ ಚೇತನನಾದಂತಹ ಪುರುಷ ಅಚೇತನವಾದಂತಹ ಪ್ರಕೃತಿಯನ್ನ ಮುಂದೂಡಬೇಕು. ಮುಂದೂಡಿದಾಗ ಅದರಲ್ಲಿ ಸ್ವಲ್ಪ ಪ್ರೇರಣೆಯನ್ನು ಕೊಟ್ಟಾಗ ಅದು ಮುಂದೆ ಕೆಲಸ ಮಾಡ್ತದಲ್ಲ. ಈ ಚೇತನನಾದ ಪುರುಷನನ್ನ ಆ ಕೆಲಸ ಮಾಡುವಂತೆ ಪ್ರೇರೇಪಿಸಿದ್ಯಾರು? ಈ ಮನೆಯಲ್ಲಿ ಹಾಲಿಗೆ ಹೆಪ್ಪು ಹಾಕ್ತಾರೆ ಗೃಹಿಣಿ. ಹಾಲಿಗೆ ಹೆಪ್ಪು ಹಾಕುವಾಗ ಅದಕ್ಕೆ ಒಬ್ಬ ಪ್ರೇರಣೆ ಕೊಡುವಂತ ಯಾವುದಾದ್ರೂ ಒಂದು ಆಲೋಚನೆ, ಅವಳಿಗೆ ಆದ್ರೂ ಒಂದು ಆಲೋಚನೆ, ಅಥವಾ ಅವರು ಆ ಮನೆಯಲ್ಲಿದ್ದಂಥ ಹಿರಿಯರು ಆ ಕಿರಿಯರಿಗೆ ಹೇಳ್ತಾರೆ ಹಾಲಿಗೆ ಹೆಪ್ಪು ಹಾಕಿದ್ರೆ ಏನು ಅಂತ ನೆನಪು ಮಾಡ್ತಾರೆ. ನೆನಪು ಮಾಡಿದ್ಮೇಲೆ ಹೆಪ್ಪು ಹಾಕುವವರು ಹೆಪ್ಪು ಹಾಕಿ ಮಲ್ಕೊಂಡ್ಬಿಡ್ತಾರೆ, ಹಾಲು ಮೊಸರಾಗಿಬಿಡ್ತದೆ. ಅಂತೂ ಆ ಮೊದಲನೇ ಪ್ರೇರಣೆ ಇದೆಯಲ್ಲ, ಹೆಪ್ಪು ಹಾಕುವವರ ಕೆಲಸ, ಆ ಕೆಲಸಕ್ಕೂ ಒಬ್ಬರು ಪ್ರೇರಣೆ ಕೊಡೋರು ಬೇಕಲ್ಲ. ಸ್ವಂತ ಮನಸ್ಸಾದ್ರೂ ಪ್ರೇರಣೆ ಕೊಡಬೇಕು, ಇಲ್ಲ ಭಗವಂತನಾದ್ರೂ ಕೊಡಬೇಕು, ಯಾರಾದ್ರೂ ವ್ಯಕ್ತಿ ಆದ್ರೂ ಕೊಡಬೇಕು ಅಂತ. ಈಗ ಯಾರು ಪ್ರೇರಣೆ ಕೊಟ್ಟರೆ ಕೆಲಸ, ಇಲ್ಲದೆ ಇದ್ರೆ ಇಲ್ಲ. ಈ ಸೃಷ್ಟಿಯಲ್ಲಿ ಪ್ರಧಾನವಾದಂತಹ ಪ್ರಕೃತಿಯನ್ನ ಮೊದಲನೇ ಬಾರಿ ಪ್ರೇರೇಪಿಸಲಿಕ್ಕೆ ಚೇತನ ಬೇಕು ಅಂತೀರಿ. ಆ ಚೇತನನ್ನು ಪ್ರೇರೇಪಿಸಲಿಕ್ಕೆ ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಯಾಕಂದ್ರೆ ಒಂದು ಮೂಲೆಯಲ್ಲಿ ಚೇತನ ಇದ್ದಾನೆ, ಮತ್ತೊಂದು ಮೂಲೆಯಲ್ಲಿ ಅಚೇತನ ಇದೆ. ಇವೆರಡೂ ಒಟ್ಟುಗೂಡಿದ್ರೆ ಕೆಲಸ. ಆ ಒಟ್ಟುಗೂಡಿಸುವ ಕೆಲಸವನ್ನು ಯಾರು ಮಾಡ್ತಾರೆ? ಆ ಒಟ್ಟುಗೂಡಿದ್ರೆ ಅದು ಆದಿ ಕಾರ್ಯ, ಮೊದಲನೇ ಸೃಷ್ಟಿಯ ಮೊದಲನೇ ಕೆಲಸ ಅಂದ್ರೆ ಇಬ್ರು ಒಟ್ಟುಗೂಡೋದು. ಅದಕ್ಕೆ ಚೇತನದ ಅಪೇಕ್ಷೆ ಇಲ್ಲದೆ ಜಡವೇ ಆ ಕೆಲಸವನ್ನು ಮಾಡಲಾರದು. ಕೇವಲ ಅಚೇತನ ಏನನ್ನೂ ಮಾಡೋದಿಲ್ಲ ಅಂತ ನೀವೇ ಹೇಳ್ತೀರಿ. ಚೇತನದ ಅಪೇಕ್ಷೆ ಇಲ್ಲದೇನೆ ಜಡವೇ ಏನನ್ನಾದ್ರೂ ಕಾರ್ಯ ಮಾಡೋದಾದ್ರೆ, ಈ ಮೊದಲನೇ ಕೆಲಸವನ್ನು ಮಾಡೋದಾದ್ರೆ, ಮುಂದಿನ ಎಲ್ಲಾ ಕೆಲಸವನ್ನು, ನದಿ, ಪರ್ವತ, ಗುಡ್ಡ ಇವೆಲ್ಲದರ ಉತ್ಪತ್ತಿಗೂ ಕೂಡ ಅದು ತಾನೇ ಕೆಲಸ ಮಾಡಬಹುದು. ಮೊದಲನೇ ಕೆಲಸವನ್ನು ಅಚೇತನವೇ ಮಾಡ್ತದಂದ್ರೆ ಮುಂದಿನ ಕೆಲಸವನ್ನು ಮಾಡಬಲ್ಲದಲ್ಲ. ಹಾಗಾಗಿ ಮುಂದಿನ ಕೆಲಸ ಮಾಡೋದಿಲ್ಲ ಅಂದ್ರೆ ಮೊದಲನೇ ಕೆಲಸವನ್ನು ಮಾಡೋದಿಲ್ಲ. ಮೊದಲನೇ ಕೆಲಸವೇ ಆಗದೆ ಇದ್ರೆ, ಮೊದಲನೇ ಮೆಟ್ಟಿಲನ್ನು ಏರುವ ಕೆಲಸವೇ ಆಗದೆ ಹೋದ್ರೆ 2, 3, 4 ಮೆಟ್ಟಿಲುಗಳನ್ನು ಏರೋದು ಯಾವಾಗ? ಹೇಗೆ ಏರ್ಲಿಕ್ಕೆ ಸಾಧ್ಯ? ಅದು ಕೂಡ ಅಸಾಧ್ಯವಾದಂಥ ಪ್ರಸಂಗ ಆಗಿಬಿಡ್ತದೆ. ಇವು ಚೇತನ ಮತ್ತು ಅಚೇತನ ಇಬ್ಬರದು ಇದೇ ಹಾಡು. ಅಚೇತನ ಒಂದು ಚೇತನದ ಪ್ರೇರಣೆ ಇಲ್ಲದೆ ಕೆಲಸ ಮಾಡಲಾರದು. ಅಚೇತನವಾದ ಪ್ರಕೃತಿ ಚೇತನದ ಪ್ರೇರಣೆ ಇಲ್ಲದೆ ಕೆಲಸ ಮಾಡಲಾರದು. ಹಾಗೆ ಚೇತನವೂ ಕೂಡ ತಾನು ಸ್ವಯಂ ಚೇತನ, ಬುದ್ಧಿವಂತಿಕೆ, ಜ್ಞಾನ ಉಳ್ಳದ್ದಾದ್ರೂ ಅದಕ್ಕೆ ಬಾಹ್ಯ ಪ್ರೇರಣೆ ಇಲ್ಲದೆ ಚೇತನ ಕೆಲಸ ಮಾಡೋದಿಲ್ಲ. ಚೇತನದ್ದು ಅದೇ ಹಾಡು. ಯಾಕೆಂದ್ರೆ ಸೃಷ್ಟಿಯಲ್ಲಿ ಮುಖ್ಯ ಪಾತ್ರ ಎಲ್ಲ ಅಚೇತನದ್ದು ಅಂತೀರಿ. ಸ್ವಯಂ ಚೇತನಕ್ಕೆ, ಒಂದು ಪುರುಷನಿಗೆ ಪ್ರೇರಣೆ ಬರೋದೇ ಸಾಧ್ಯವಿಲ್ಲ, ಕೆಲಸ ಮಾಡುವಂತ ಆಲೋಚನೆ ಬರೋದೇ ಸಾಧ್ಯ ಇಲ್ಲ. ಏವಂ ಚೇತನೇಪಿ ಅಚೇತರಾಂತರ ಅನುಗ್ರಹಾಪೇಕ್ಷಾಯಾಮ್ ಅನ್ಯೋನ್ಯಾಶ್ರಯ ಪ್ರಸಂಗ. ಈ ಚೇತನನಾದ ಪುರುಷನಿಗೆ ಅಚೇತನವಾದಂಥ ಜಡದ ಸಹಾಯ ಬೇಕು, ಅಚೇತನವಾದಂತಹ ಜಡವಾದಂತಹ ಪ್ರಕೃತಿಗೆ ಚೇತನವಾದಂತಹ ಪುರುಷನ ಸಹಾಯ ಬೇಕು. ಇನ್ನು ನಮ್ಮಿಬ್ರದ್ದು ಇದೇ ಹಾಡಾದ್ರೆ ನಾವು ಕೆಲಸ ಮಾಡೋದು ಯಾವಾಗ? ನಿಮ್ಮ ಮನೆಯಿಂದ ನನ್ನ ಮನೆಗೆ ನೀವು ಬರಬೇಕು, ಇಬ್ರು ಕೂಡಿ ಹೋಗ್ಬೇಕು. ಅಥವಾ ನನ್ನ ಮನೆಯಿಂದ ನಾನಾದ್ರೂ ನಿಮ್ಮ ಮನೆಗೆ ಬಂದು ಇಬ್ರು ಮುಂದೆ ಹೋಗ್ಬೇಕು. ನೀವು ಬರ್ಲಿಕ್ಕೆ ನಾನು ಬೇಕು, ನಾನು ಬರ್ಲಿಕ್ಕೆ ನೀವು ಬರಬೇಕು, ನಿಮ್ಮ ಸಹಾಯ ಬೇಕು ಅಂದ್ರೆ ಇಬ್ರು ಮೊದಲನೇ ಹೆಜ್ಜೆ ಇಡ್ಲಿಕ್ಕೇನೆ
ನಾನು ನಿಮ್ಮನ್ನು ಬಯಸ್ತೇನೆ, ನೀವು ನನ್ನನ್ನು ಬಯಸ್ತೀರಿ ಅಂತ ಆದ್ರೆ ಇಬ್ರು ಇದ್ದಲ್ಲೇ ಕೂತ್ ಬಿಡ್ತೇವೆ, ಕೆಲಸ ಆಗೋದೇ ಸಾಧ್ಯ ಇಲ್ಲ. ಇದು ಇಂಥದೊಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಅದನ್ನೇ ಈ ಶ್ಲೋಕ ಹೇಳಿತ್ತು. ಸೃಷ್ಟಾ ಈಶಾನಪೇಕ್ಷಾಯಾಮ್, ಸೃಷ್ಟಿಯಲ್ಲಿ ಪರಮಾತ್ಮನ ಅಪೇಕ್ಷೆ ಇಲ್ಲದೇನೆ ಕೇವಲ ಜಡವಾದ ಪ್ರಕೃತಿ ಮತ್ತು ಅದಕ್ಕೆ ಸಹಾಯಕನಾದಂಥ ಒಬ್ಬ ಚೇತನ, ಅಂದ್ರೆ ಸಾಮಾನ್ಯ ಮನುಷ್ಯ, ಜೀವ, ಅವನು ಪರಮಾತ್ಮ ಅಲ್ಲ, ಅವನು ಅಂತ ಹೇಳ್ಬಿಟ್ರೆ ಇಂಥದೆಲ್ಲ ಗೊಂದಲ. ಆದ್ರಿಂದ ಈ ವಾದ ಸರಿಯಲ್ಲ. ಇಷ್ಟೇನು ಮಾತಾಡಿದ್ವಲ್ಲ, ಇದು ಶೇಶ್ವರ ಸಾಂಖ್ಯರಿಗೂ ಸಮಾನ, ಈ ನಿರೀಶ್ವರ ಸಾಂಖ್ಯರಿಗೂ ಸಮಾನ. ಆದ್ರಿಂದಲೇ ಮಧ್ವವಿಜಯದ ಈ ವೇದಾಂಗ ತೀರ್ಥರು ಅನ್ನುವಂಥ ವ್ಯಾಖ್ಯಾನ ಏನಿದೆ, ಈ ವ್ಯಾಖ್ಯಾನದಲ್ಲಿ ಇದನ್ನ ನಿರೀಶ್ವರ ಸಾಂಖ್ಯರ ನಿರಾಕರಣೆಗೆ ಈ ಶ್ಲೋಕವನ್ನು ಬಳಸಿದ್ದಾರೆ. ಆದರೆ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಇದನ್ನ ಶೇಶ್ವರ ಸಾಂಖ್ಯರ ನಿರಾಕರಣೆಗೂ ಬಳಸಿದ್ದಾರೆ. ಇಬ್ಬರೂ ಸಾಂಖ್ಯರನ್ನು ಒಂದೇ ಬಾಣದಿಂದ ನಿರಾಕರಣೆ ಮಾಡಬಹುದು. ಈ ಮಧ್ವ ವಿಜಯದ ಭಾವಪ್ರಕಾಶಿಕ ಅಂತ ಏನು ವ್ಯಾಖ್ಯಾನ ಇದೆ, ಆ ವ್ಯಾಖ್ಯಾನದಲ್ಲಿಯೂ ಕೂಡ ಈಶ್ವರ ಅಂಗೀಕಾರೇಪಿ, ಈಶ್ವರನನ್ನು ಒಪ್ಪಿದ್ರೂ ಕೂಡ ಈ ಸಾಂಖ್ಯರಿಗೆ ಏನೂ ಉಪಯೋಗ ಆಗೋದಿಲ್ಲ. ಒಬ್ಬರು ಬೋರ್ಡ್ ಹಾಕೊಂಡ್ರು ನಾವು ಶೇಶ್ವರ ಸಾಂಖ್ಯರು ಅಂತ ಹೇಳ್ರಿ, ಪರಮಾತ್ಮನ ಒಪ್ಪುತ್ತೇವೆ ಅಂತ ಹೇಳಿ. ಇನ್ನೊಬ್ಬರು ನಾವು ನಿರೀಶ್ವರ ಸಾಂಖ್ಯರು, ಪರಮಾತ್ಮನ ಒಪ್ಪೋದಿಲ್ಲ, ಕೇವಲ ಜೀವರನ್ನ, ಅನೇಕ ಜೀವರನ್ನು ಒಪ್ತೇವೆ, ಜಡವಾದ ಪ್ರಕೃತಿಯನ್ನು ಒಪ್ತೇವೆ. ಹೀಗಿಬ್ರು ಬೋರ್ಡ್ ಏನೋ ಹಾಕೊಂಡ್ರು, ಇಬ್ರು ಇಂಥದೊಂದು ಹಣೆಪಟ್ಟಿಯನ್ನು ಕಟ್ಕೊಂಡ್ರು ಕೂಡ ಇಬ್ಬರು ಕೊನೆ ಸ್ಥಿತಿ ಒಂದೇ. ಶೇಶ್ವರ ಸಾಂಖ್ಯರಾದವರು ಪರಮಾತ್ಮನ ಒಪ್ಪಿದ್ರು ಕೂಡ ಆ ಪರಮಾತ್ಮನಿಗೆ ಪೂರ್ಣ ಶಕ್ತಿಯನ್ನು ಒಪ್ಪಿದಂತಾಗಲಿಲ್ಲ, ಪೂರ್ಣ ಶಕ್ತಿಯನ್ನು ಒಪ್ಪಲಿಲ್ಲ. ಉಳಿದ ಮತಗಳ ಮಾಧ್ವ ವೇದಾಂತದ ಪರಮಾತ್ಮ ಹೇಗೆ ಸರ್ವಜ್ಞ ಸರ್ವಶಕ್ತ ಅಂತ ಹೇಗಿದ್ದಾನೋ ಆ ಪ್ರಕಾರ ಅವ್ರು ಪೂರ್ಣವಾದ ಶಕ್ತಿಯನ್ನು ಒಪ್ಪಿದಂತಾಗೋದಿಲ್ಲ ಪರಮಾತ್ಮನಿಗೆ. ಆದ್ರಿಂದ ಪರಮಾತ್ಮನ ಒಪ್ಪಿದ್ರು ಆತ ಒಬ್ಬ ಕೇವಲ ತಟ್ಟಿರಾಯ ಇದ್ದಂತೆ, ಅವನಿಂದೇನು ಕೆಲಸ ಆಗಲಿಲ್ಲ. ಈಶ್ವರ ಅಂಗೀಕಾರೇಪಿ ನ ತದೀಶ್ವರಸ್ಯ ಈಶ್ವರತ್ವಂ ಅನುಗ್ರಹ ಮಾತ್ರ ಶಕ್ತಿಮತ್ವೇನ ಅಸ್ವಾತಂತ್ರ್ಯಾತ್. ವ್ಯಾಖ್ಯಾನದ ಕೆಲವು ವಾಕ್ಯಗಳನ್ನ ನಾನು ಓದ್ತಿದ್ದೇನೆ. ಆರಂಭದ ಒಂದು ಕೆಲಸ ಮಾತ್ರ ಮಾಡ್ತಾನೆ, ಮುಂದೇನು ಮಾಡೋದಿಲ್ಲ ಅಂತಂದ್ರೆ ನಮ್ಮನ್ನ ನೀವು ದಡ ದಾಟಿಸಿ ಆಯ್ತು, ಇನ್ನು ನಿಮ್ಮ ಅವಶ್ಯಕತೆ ಇಲ್ಲ ಅಂತ ನಾವು ಕೆಲವರನ್ನ ಹೇಗೆ ನಿರಾಕರಣೆ ಮಾಡಿಬಿಡ್ತೀವಿ ಜಗತ್ತಿನಲ್ಲಿ. ಒಬ್ಬ ಅಂಬಿಗ ನಮ್ಮನ್ನು ದಡ ದಾಟಿಸ್ತಾನೆ, ದಡ ದಾಟಿಸಿದ ಮುಂದಿನ ಕೆಲಸ ಎಲ್ಲ ನಮ್ಮದು. ಹಾಗೆ ಹೇಗೋ ಆ ಥರ ಪರಮಾತ್ಮನು ಕೂಡ ಮೊದಲನೇ ಕೆಲಸ ಮಾಡ್ತಾನೆ, ಮುಂದಿನ ಕೆಲಸ ಎಲ್ಲ ನಿಮ್ಮದು ಅಂತ ಅಂದ್ಬಿಟ್ರೆ ಆ ಪರಮಾತ್ಮ ನಮ್ಮ ಮುಂದಿನ ಯಾವುದೇ ಕೆಲಸದ ಮೇಲೆ ಹತೋಟಿ ಇಲ್ಲದೇ ಇದ್ದವನಾದ್ರೆ ಅಂತ ಪರಮಾತ್ಮನ ಒಪ್ಪಿ ಆದ್ರೂ ಏನು ಉಪಯೋಗ? ಆತ ವ್ಯರ್ಥವಾದ ವ್ಯಕ್ತಿತ್ವ ಉಳ್ಳವನು. ಅವರನ್ನ ಶೇಶ್ವರ ಸಾಂಖ್ಯರು ಅಂತ ಕರೆದರೂ ಅದು ವ್ಯರ್ಥವಾದ ಹೇಳಿಕೆ ಅಷ್ಟೇ. ಹೀಗೆ ಈ ಶ್ಲೋಕ ಇಬ್ಬರನ್ನೂ ನಿರಾಕರಣೆ ಮಾಡ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ 5ನೇ ಸೂತ್ರ, ಅನ್ಯತ್ರಾಭಾವಾಚ ನ ತೃಣಾದಿವತ್. ಇದನ್ನು ಶೇಶ್ವರ ಸಾಂಖ್ಯಮತಂ ನಿರಾಕರೋತಿ ಅಂತ ಅದಕ್ಕೆ ಭಾಷ್ಯ ಇದೆ, ಮಾಧ್ವ ಭಾಷ್ಯ ಇದೆ. ಈಗ ಭೂಮಿಯಲ್ಲಿ ಹುಲ್ಲು ಬೆಳಿಬೇಕು. ಹುಲ್ಲು ಬೆಳಿಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಸಹಾಯ ಮಾಡೋದು ಯಾವುದು? ಭೂಮಿಯೇ. ಹುಲ್ಲಿನ ಬೀಜ ಮೊದಲನೇದಾಗಿ ಭೂಮಿಯಲ್ಲಿ ಬಿತ್ತಬೇಕು. ಬಿತ್ತಿದ ಮೇಲೆ ಆ ಹುಲ್ಲಿನ ಬೀಜ ಮೊಳಕೆ ಹೊಡಿಬೇಕು. ಮೊಳಕೆ ಹೊಡೆದು ದೊಡ್ಡದಾಗಬೇಕು. ದೊಡ್ಡದಾದ್ಮೇಲೆ ಅದು ಕಾಯಿ, ಹೂವು, ಕಾಯಿ, ಹಣ್ಣು ಇದೆಲ್ಲ ಬಿಡಬೇಕು. ಇದು ಹೂವು, ಈ ಹುಲ್ಲು ಅಂತ ಒಂದು ಸುಮ್ಮನೆ ಉದಾಹರಣೆ ಕೊಟ್ವಿ ಅಷ್ಟೇ. ಯಾಕಂದ್ರೆ ತೃಣಾದಿಕಂ ಅಂತ ಇಲ್ಲಿದೆ. ಹುಲ್ಲು ಅಂದ್ರೆ ಬರೇ ಹುಲ್ಲಲ್ಲ, ಆ ಮುಂದಿನ ಎಲ್ಲಾ ಕೆಲಸನೂ ಕೂಡ. ಆ ಒಂದು ಸಸ್ಯ ಕಾಯಿ, ಅದು ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಮುಂದಿನ ಎಲ್ಲಾ ಕೆಲಸನೂ, ಇದನ್ನೆಲ್ಲದನ್ನು ಯಾವ್ದು ಮಾಡಬೇಕು ಅಂದ್ರೆ ಭೂಮಿಯೇ ಮಾಡಬೇಕು. ಯಾಕಂದ್ರೆ ಆ ಚಿಗುರು ಹೊಡೆಯುವ ಕೆಲಸ ಅದು ಭೂಮಿಯಿಂದ ಆಗ್ಬೇಕು. ಆಮೇಲೆ ಆ ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಆ ಭೂಮಿಯೇ ಒದಗಿಸ್ಬೇಕು. ತನ್ನೊಳಗಿರುವಂಥ ಗೊಬ್ಬರವನ್ನ ಬೇರುಗಳ ಮೂಲಕ ಗಿಡಕ್ಕೆ ಒದಗಿಸ್ಬೇಕು. ಇದೆಲ್ಲಾ ಕೆಲಸವನ್ನು ಮಾಡಬೇಕಾದ್ದು ಭೂಮಿಯೇ. ಅದರಿಂದ ಮುಖ್ಯ ಭೂಮಿಯೇ. ನೀರು, ಸೂರ್ಯನ ಬೆಳಕು ಇದೆಲ್ಲ ಕೇವಲ ಸಹಾಯಕ ಮಾತ್ರ. ಎಲ್ಲೋ ಬರಡು ಭೂಮಿಯಲ್ಲಿ ಸೂರ್ಯನ ಬೆಳಕು ಬಿದ್ದರೆ, ಸಿಮೆಂಟಿನ ಕಾಂಕ್ರೀಟ್ ನೆಲದ ಮೇಲೆ ಸೂರ್ಯನ ಬೆಳಕು ಬಿದ್ದರೆ ಅಥವಾ ಅಲ್ಲಿ ನೀರು ಹಾಯಿಸಿದ್ರೆ ಅದರಿಂದ ಸಸ್ಯ ಏನು ಹುಟ್ಟೋದಿಲ್ಲಲ್ಲ. ಅದರಿಂದ ಭೂಮಿಯ ಪಾತ್ರವೇ ಮುಖ್ಯ. ಸೂರ್ಯನ ಬೆಳಕು, ನೀರು ಇವೆಲ್ಲವೂ ಕೂಡ ಅಮುಖ್ಯ. ಹಾಗೆ ಪ್ರಧಾನಾತ್ ಈಶ್ವರಾನುಗೃಹೀತಂ ಜಗತ್ತು. ಪ್ರಧಾನ ಅಂದ್ರೆ ಜಗತ್ತು, ಈ ಪ್ರಕೃತಿ. ಆ ಪ್ರಕೃತಿಯಿಂದಲೇ ಈಶ್ವರನ ಒಂದು ಅಲ್ಪ ಬೆಂಬಲದಿಂದ, ಅನುಗ್ರಹ ಅಂದ್ರೆ ನಾವು ಗುರುಗಳ ಅನುಗ್ರಹ ಅಂತೀವಲ್ಲ, ಅಂಥ ಅನುಗ್ರಹ ಅಲ್ಲ ಇದು. ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಅಂದ್ರೆ ಬಹಳ ದೊಡ್ಡ ಅನುಗ್ರಹ. ಇಲ್ಲೆಲ್ಲ ಅನುಗ್ರಹ ಅಂತ ಬಳಕೆ ಮಾಡಿದ ಶಬ್ದ ಒಂದು ಅಲ್ಪ ಬೆಂಬಲ, ಆರಂಭಿಕ ಬೆಂಬಲ ಅಂತ ಅರ್ಥ ಅಷ್ಟೇ.
ಈ ಆರಂಭಿಕ ಬೆಂಬಲದಿಂದ ಜಗತ್ತು ಹುಟ್ಟಿ ಬಿಡ್ತದೆ ಅಂತ ಅವರ ಅಭಿಪ್ರಾಯ ಪಡ್ತಾರೆ. ಅದನ್ನು ಮುಂದೆ ವಿಮರ್ಶೆ ಮಾಡಬೇಕು. ಇದಕ್ಕೆಲ್ಲ ಮತ್ತಷ್ಟು ಉದಾಹರಣೆಗಳನ್ನು ಕೊಡಬೇಕು. ಯಾಕೆಂದ್ರೆ ಇಲ್ಲಿ ಬರ್ತಾ ಇರುವಂತ ವಿಷಯ ಇದೆಯಲ್ಲ, ಇದು ಶಾಸ್ತ್ರದ ವಿಷಯ. ಇನ್ನೂ ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಆರಂಭದ ಹಂತದ ಆತ ಮೊದಲನೇ ತರಗತಿಗೆ ಸೇರುವಾಗ ಆತನಿಗೊಬ್ಬ ಶಿಕ್ಷಕ ಅವನಿಗೆ ಬೋಧನೆ ಮಾಡ್ತಾನೆ. ಆ ಶಿಕ್ಷಕ ಬೋಧನೆ ಮಾಡಿದ್ಮೇಲೆ ಮುಂದೆ ಆತ ಹೈಸ್ಕೂಲಿಗೆ, ಕಾಲೇಜಿಗೆ ಇದಕ್ಕೆಲ್ಲ ಹೋಗುವಾಗ ಆ ಆರಂಭದ ಹಂತದ ಅಧ್ಯಾಪಕ ಇರ್ತಾನಲ್ಲ, ಅವನ ಪ್ರೇರಣೆ ಏನಿಲ್ಲ ಅಲ್ಲಿ, ಅವನೇನು ಹೆಚ್ಚು ಹೇಳ್ಕೊಳ್ಳಿಕ್ಕೆ ಸಮರ್ಥ ಆಗೋದಿಲ್ಲ. ಹೈಸ್ಕೂಲಿನ, ಕಾಲೇಜಿನ ಮತ್ತೆ ವಿಶ್ವವಿದ್ಯಾನಿಲಯದ ಈ ಥರದ ಎಲ್ಲದರದ್ದು ಶಿಕ್ಷಣ ಕೊಡಲಿಕ್ಕೆ ಬೇರೆಯವರೇ ಇದ್ದಾರೆ. ಕೊನೆ ತನಕ ಅವನನ್ನು ಮುಂದೆ ಹಿಡಿದು ಮುನ್ನಡೆಸಲಿಕ್ಕೆ, ಅವನಿಗೆ ಬೇಕಾದಂತಹ ಬಂದಂಥ ಸಂಶಯಗಳ ಪರಿಹಾರಕ್ಕೆ, ಅವನಿಗೆ ಬೇಕಾದಂಥ ಜ್ಞಾನವನ್ನು ಕೊಡಲಿಕ್ಕೆ ಬೇರೆಯವರು ಇರ್ತಾರೆ. ಆದರೆ ಈ ಆರಂಭದ ಹಂತದ ಒಬ್ಬ ಶಿಕ್ಷಕ ಇರ್ತಾನಲ್ಲ, ಅವನ ಕೆಲಸ ಏನು? ಆ ಆರಂಭದ ಹಂತದ ಪ್ರಾಥಮಿಕ ಶಾಲೆಯ ಶಿಕ್ಷಕ ತಾನು ಕೆಲಸ ಮಾಡದೆ ಹೋದ್ರೆ, ಈ ಹುಡುಗನನ್ನ ಆರಂಭದ ಹಂತದಲ್ಲಿ ತಯಾರು ಮಾಡದೆ ಹೋದ್ರೆ, ಮುಂದಿನ ಯಾವ ವಿದ್ಯಾಲಯದ, ವಿಶ್ವವಿದ್ಯಾನಿಲಯದ ಶಿಕ್ಷಕನು ಕೂಡ ಏನೂ ಮಾಡ್ಲಿಕ್ಕಿಲ್ಲ. ಆದ್ರಿಂದ ಅವರ ಪಾತ್ರ ಮುಖ್ಯ, ಇದು ತಿಳ್ಕೊಳ್ಳೋಣ. ಈ ಆರಂಭದ ಪ್ರಾಥಮಿಕ ಶಾಲೆಯ ಶಿಕ್ಷಕನ ಪಾತ್ರ ಮುಖ್ಯವಾದದ್ದು. ಆದರೆ ಅವನಿಲ್ಲದೆ ಕೆಲಸ ಆಗೋದಿಲ್ಲ. ಹಾಗೆ ನೀರು ಬೇಕು, ಬೆಳಕು ಬೇಕು. ಬೆಳಕಿಲ್ಲದೆ ಏನೂ ಕೆಲಸ ಆಗೋದಿಲ್ಲ. ಆದರೆ ಕೊನೆ ಹಂತದವರೆಗೂ ಕೆಲಸ ಮಾಡಬೇಕಾದದ್ದು ಭೂಮಿಯೇ. ಯಾಕಂದ್ರೆ ಗಿಡವನ್ನ ತನ್ನಲ್ಲಿ ಗಟ್ಟಿಯಾಗಿ ಸಪೋರ್ಟ್ ಮಾಡ್ಕೊಂಡು ಹಿಡ್ಕೊಂಡು ಕೊನೆ ತನಕ ಅದನ್ನು ಕಾಪಾಡಬೇಕಾದ್ದು. ಯಾಕಂದ್ರೆ ಯಾರು ಅದನ್ನು ಬೇರೆ ಸಮೇತ ಕಿತ್ತೊಗೆದ್ರೆ ಆ ಗಿಡದಿಂದ ಮತ್ತೇನು ಕೆಲಸ ಇಲ್ಲ. ಕೊನೆ ತನಕನೂ ಆ ಗಿಡ ಬದುಕಿರೋ ತನಕನೂ ಅದನ್ನು ಆಧರಿಸಿಕೊಂಡಿರಬೇಕಾದ್ದು, ಅದಕ್ಕೆ ಬೆಂಬಲ ಕೊಡಬೇಕಾದ್ದು ಆ ಮಣ್ಣು, ಭೂಮಿಯ ಪಾತ್ರ ಕೊನೆ ತನಕನ ಮುಖ್ಯ. ಆ ಭೂಮಿಯೇ ಜಡವಾದಂತಹ ಪ್ರಕೃತಿ ಇದ್ದಂತೆ, ಬೆಳಕು ಮತ್ತು ನೀರು ಎಲ್ಲ ಪರಮಾತ್ಮ ಇದ್ದಂತೆ ಅಂತ ಹೀಗೊಂದು ವಾದ ಮಂಡಿಸ್ತಾರೆ. ಇದು ಸೇಶ್ವರ ಸಾಂಖ್ಯರು. ಇಲ್ಲಿ ವಿಚಾರ ಮಾಡಬೇಕು, ನಾವು ಪರಮಾತ್ಮನ ಸರ್ವಜ್ಞ, ಸರ್ವಕರ್ತ, ಸರ್ವವ್ಯಾಪ್ತ, ಅಘಟಿತ ಘಟನಾಪಟು, ಏನು ಕೆಲಸವನ್ನು ಬೇಕಾದ್ರೆ ಮಾಡಬಲ್ಲ. ನಮಗೆ ಎಂಥ ಆಪತ್ತು ಬಂದು ಒದಗಿದ್ರು ಕೂಡ ಅದನ್ನೆಲ್ಲ ನಿರಾಕರಣೆ ಮಾಡಿ ನಮ್ಮನ್ನು ಕೈ ಎತ್ತಿ ಹಿಡಿಯಬಲ್ಲ ಅಂತ ನಾವೆಲ್ಲ ಅವನನ್ನು ಉಪಾಸನೆ ಮಾಡ್ತೀವಿ. ಕೆಲವು ಸರಿ ಏನಾದರೂ, ನಿನ್ನೆ ನಾನು ಹೇಳಿದ್ನಲ್ಲ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಆತ ನಮ್ಮನ್ನು ಬಂದು ಕಾಪಾಡದೆ ಹೋದ್ರೆ ನಮ್ಮ ಪ್ರಾರಬ್ಧ. ಮಹಾತ್ಮರಾದಂಥ ಪಾಂಡವರಿಗೂ, ದ್ರೌಪದಿಗೂ, ನಳ ಮಹಾರಾಜನಂಥವ್ರಿಗೂ ಏನೇನೋ ಸಮಸ್ಯೆ ಆಯಿತು. ಅದರಿಂದ ಪರಮಾತ್ಮನ ಶಕ್ತಿಗೆ ಏನು ಕುಂದಿಲ್ಲ, ನಮ್ಮ ಪ್ರಾರಬ್ಧ ಹೀಗಾಯಿತು ಅಂತ ತಿಳ್ಕೊಂಡು ಸಮಾಧಾನ ಪಡ್ತೀವಿ. ಅಂತೂ ಇಂಥ ಅದ್ಭುತವಾದ ವ್ಯಕ್ತಿತ್ವ ಇದ್ದಂತಹ ಪರಮಾತ್ಮನ ನಾವು ಒಪ್ಪಿದ್ದೇವೆ. ಇವರು ಈ ಸಾಂಖ್ಯರು ಒಪ್ಪಿದ ಈಶ್ವರನ ಸ್ವರೂಪ, ಅವನ ಮಟ್ಟ ಎಲ್ಲಿದೆ ನೋಡ್ರಿ. ಆರಂಭದ ಹಂತದಲ್ಲಿ ಕೆಲಸ, ಮುಂದೇನು ಅವನ ಪ್ರೇರಣೆಯೇ ಇಲ್ಲ, ಮುಂದೆ ಆ ಪರಮಾತ್ಮನ ಗೊಡವೇ ಇಲ್ಲ ಇವರಿಗೆ. ಪರಮಾತ್ಮ ಏನೂ ಮಾಡಬೇಕಾಗಿಲ್ಲ, ಹೀಗೆಲ್ಲ ಒಪ್ಪವರಿದ್ದಾರೆ. ಅದಕ್ಕೆ ನಿರಾಕರಣೆ ಏನು? ಸೂತ್ರದಲ್ಲಿ ಬ್ರಹ್ಮಸೂತ್ರ ಏನಿದೆ, 5ನೇ ಸೂತ್ರ ಅಂದ್ರೆ, ಅನ್ಯತ್ರಾಭಾವಾಚ್ಯನ ತೃಣಾದಿವತ್, ಹುಲ್ಲಿನ ದೃಷ್ಟಾಂತ ಕೊಡಬೇಡ್ರಿ. ಅದು ಈ ದೃಷ್ಟಾಂತವೂ ಸರಿಯಲ್ಲ. ಯಾಕೆ ಅಂತಂದ್ರೆ, ಯಚ್ಚ ಕಿಂಚಿತ್ ಜಗತ್ ಸರ್ವಂ ಅಥವಾ ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಯಚ್ಚ ಕಿಂಚಿತ್ ಜಗತ್ಯಸ್ಮಿನ್, ಈ ಜಗತ್ತಿನಲ್ಲಿ ಅತ್ಯಂತ ಸಣ್ಣ ಸಂಗತಿಯೂ ಕೂಡ ಏನಿದೆಯಲ್ಲ, ಆ ಸಣ್ಣ ಸಂಗತಿಯೂ ಕೂಡ ನಮಗೆ ಕಿವಿ ಕೇಳಿ ಬಂದದ್ದು ಮತ್ತೆ ನಾವು ಕಂಡದ್ದು, ಇಂಥ ಸಣ್ಣ ಸಣ್ಣ ಸಂಗತಿಗೂ ಕೂಡ ಒಳಗೆ ಹೊರಗೆ ಇದನ್ನು ಗಮನಿಸಬೇಕು. ಹೊರಗಿನ ನೀರು, ಹೊರಗಿನ ಸೂರ್ಯನ ಬೆಳಕು, ಒಳಗಿನ ಕೆಲಸ, ಯಾವುದೇ ಕ್ರಿಮಿಕೀಟಗಳು ಬಂದು ಆ ಗಿಡವನ್ನು ಮೇಯದಂತೆ, ಅದ್ರ ಬೇರಿಗೆ ತೊಂದರೆ ಆಗಬಾರ್ದು, ಅದ್ರ ಎಲೆಗೆ ತೊಂದರೆ ಆಗಬಾರ್ದು, ಅವೆಲ್ಲ ಕೆಲಸಗಳು. ಹಾಗೆ ಒಂದು ಜೀವ, ನಾವು ಈ ಜಗತ್ತಿನಲ್ಲಿ ಹುಟ್ಟಬೇಕಾದ್ರೆ ನಮ್ಮನ್ನು ತಂದೆ ತಾಯಿಯಿಂದ ಹುಟ್ಟಿಸ್ಬೇಕು. ನಮ್ಮ ಈ ಶರೀರದ ಮೂಲ ಧಾತು ಏನಿತ್ತಲ್ಲ, ಆ ಮೂಲ ಧಾತು ತಂದೆಯ ಶರೀರದಿಂದ ತಾಯಿಯ ಶರೀರಕ್ಕೆ ಬರಬೇಕು. ಬಂದ ಮೇಲೆ ಮುಂದೆ ತಂದೆ ತಾಯಿ ಏನೂ ಮಾಡುವಂಗಿಲ್ಲ. ಏನ್ ಮಾಡೋರಿದ್ದಾರೆ? ದೇವರಿಗೆ ಬೇಕಾದ್ರೆ ಪ್ರದಕ್ಷಿಣೆ ಹಾಕಬಹುದು ಅಷ್ಟೇ. ನಮ್ಮ ಮಗು ಈ ಗರ್ಭ ಸುರಕ್ಷಿತವಾಗಿ ಧಾರಣೆ ಆಗಬೇಕು, ಮುಂದೆ ಅದು ಸುರಕ್ಷಿತವಾಗಿ ಹುಟ್ಟಬೇಕು, ಯಾವುದೇ ವೈಕಲ್ಯ ಇಲ್ಲದಂತೆ ಅಂತ ಪ್ರದಕ್ಷಿಣೆ ನಮಸ್ಕಾರ ಹಾಕಬಹುದೇ ಹೊರತು ಆ ಗರ್ಭದ ಒಳಗೆ ಹೋಗಿ ಏನಾದ್ರು ಮಾಡೋರಿದ್ದಾರೆ ತಂದೆ ತಾಯಿಯಂದರು. ವೈದ್ಯರಾದ್ರೂ ಕೂಡ ಎಲ್ಲ ಕೆಲಸ ಮಾಡಿದ್ವಿ, ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಅಂತಾರೆ ಹೊರತು ಎಷ್ಟು ಯಾರು ಏನು ಮಾಡಬಲ್ಲರು? ಇದನ್ನೇ ಅಂತರ್ಬಹಿಷ್ಠ ಅಂತ ಹೇಳಿದ್ರು. ಈ ಮಾತಿಗೆ ಎಷ್ಟು ಅರ್ಥ ಇದೆ ಅಂದ್ರೆ, ಗಿಡದ ಒಳಗೆ ಹೊರಗೆ, ಗರ್ಭದ ಒಳಗೆ ಹೊರಗೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಭಾಗವತ. ಗರ್ಭದ ರಕ್ಷಣೆ ಮಾಡಿದವರು ಯಾರು? ನೀವು ಮಾಡಿದ್ರ?
ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಅದನ್ನೆಲ್ಲವನ್ನು ನಾರಾಯಣ ವ್ಯಾಪಿಸಿಕೊಂಡು ನಿಂತಿದ್ದಾನೆ. ಬ್ರಹ್ಮಣ್ಯೇ ವೇದ ಮಾವಿರಾಸಿ, ಬ್ರಹ್ಮನೊಳಗೆ ಇದು ವ್ಯಕ್ತ ಆಯಿತು. ಬ್ರಹ್ಮಣಿ ಸ್ಥಿತಂ, ಬ್ರಹ್ಮನೊಳಗೆ ಇತ್ತು. ಬ್ರಹ್ಮಣಿ ಲಯಂ ಅಭ್ಯುಪೈತಿ, ಮುಂದೆ ಬ್ರಹ್ಮನಲ್ಲೇ ಲಯ ಹೊಂದುತ್ತದೆ. ಬ್ರಹ್ಮೈವ ಅಧಸ್ತಾತ್, ಕೆಳಗೆ ಬ್ರಹ್ಮ. ಉಪರಿಷ್ಟಾತ್, ಮೇಲೆ ಬ್ರಹ್ಮ. ಮಧ್ಯತೋ ಬ್ರಹ್ಮ, ಬ್ರಹ್ಮ ಸರ್ವತಃ. ಇವೆಲ್ಲ ನಮಗೆ ಅನುಸಂಧಾನ ಇರಬೇಕು. ಇಲ್ಲದೇ ಇದ್ರೆ ಶೇಶ್ವರ ಸಾಂಖ್ಯರಂತೆ ಕೆಲಸಕ್ಕೆ ಬಾರದ ಈಶ್ವರನನ್ನು ಒಪ್ಪೋದಾದ್ರೆ ನಾಸ್ತಿಕರಾಗಿರೋದೇ ಒಳ್ಳೆಯದು. ಮತ್ತು ಆ ಶೇಶ್ವರ ಸಾಂಖ್ಯರಿಗೆ ಮೂಲ ಯಾವುದು? ಇವೇ ವೇದಾದಿಗಳೇ, ದೊಡ್ಡ ದೊಡ್ಡ ಸೂತ್ರಗಳೇ. ಆ ಸೂತ್ರಗಳನ್ನ, ಆ ವೇದಾದಿಗಳನ್ನು ಉಪಯೋಗ ಮಾಡಿಕೊಂಡು ಇಂಥ ಕೆಲಸಕ್ಕೆ ಬಾರದಂತಹ ದುರ್ಬಲನಾದಂತಹ ತೀರಾ ಆರಂಭಿಕ ಹಂತದ ಒಬ್ಬ ಮನುಷ್ಯನಂತೆ ಒಂದು ಟಚ್ ಕೊಡ್ಲಿಕ್ಕೆ ಮಾತ್ರ, ಆರಂಭ ಪುಷ್ ಕೊಡ್ಲಿಕ್ಕೆ ಮಾತ್ರ ಒಬ್ಬ ಬೇಕು. ಅಂತಹ ಬ್ರಹ್ಮನನ್ನು ಒಪ್ಪಿ ಏನು ಉಪಯೋಗ? ಅವನು ಬೇಕಾಗಿಲ್ಲ. ಸಯೇವ ಭೂರ್ಯೋ ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿಂ ಸಿಸೃಕ್ಷತೀಂ ಅರೂಪ ನಾಮ ಅನಾಮ ರೂಪಾತ್ಮ ನಿರೂಪ ನಾಮನಿ ವಿಧಿತ್ ಸಮಾನೋನು ಸಸಾರ ಶಾಸ್ತಿಕೃತ್ ಅಂತ ಭಾಗವತ. ನಿಜ ವೀರ್ಯ ಚೋದಿತಾಂ, ತನ್ನ ಶಕ್ತಿಯಿಂದ ಈ ಪ್ರಕೃತಿಯನ್ನ ಆತ ಮುನ್ನಡೆಸ್ತಾನೆ. ಮುನ್ನಡೆಸಿ ಅನುಸಸಾರ, ಪ್ರತಿಯೊಂದು ಹಂತದಲ್ಲಿಯೂ ಅದ್ರ ಹಿಂದೆ ಇದ್ದಾನೆ, ಅದರ ಜೊತೆಗೆ ಇರ್ತಾನೆ ಅವನು ಕೊನೆ ತನಕ. ಪ್ರಕೃತಿಗೆ ಅಸ್ತಿತ್ವವನ್ನು ಕೊಟ್ಟವನು ಅವನೇ ಅಂತ ಹೀಗೆ ಭಾಗವತಾದಿಗಳು ಹೇಳಿರೋದ್ರಿಂದ ಆ ಸಾಂಖ್ಯರೇನಾದ್ರು ದೃಷ್ಟಾಂತ ಕೊಟ್ರೆ ಅವರೊಂದು ದೃಷ್ಟಾಂತ ಕೊಡ್ತಾರಂತೆ. ಅಯಸ್ಕಾಂತವತ್ ಸನ್ನಿಧಿ ಮಾತ್ರೇನ ಪ್ರೇರಕತ್ವಾತ್. ಅಯಸ್ಕಾಂತ ನೀವು ಇಟ್ಟಿರ್ತೀರಿ, ಕಬ್ಬಿಣದ ತುಂಡುಗಳು ಸುತ್ತಮುತ್ತಲು ಇರ್ತವೆ. ಅಯಸ್ಕಾಂತ ಅಲ್ಲಿ ಹೋಗಿ ಅದನ್ನು ಎಳೆಯೋದಿಲ್ಲ, ಇಲ್ಲಿ ಕಬ್ಬಿಣದ ತುಂಡುಗಳನ್ನ ಎಳೆಯೋದಿಲ್ಲ, ತಾನು ಕೂತಲ್ಲೇ ಎಳಿತದಷ್ಟೇ. ಮುಂದಿನ ಕೆಲಸದ ಮೇಲೆಲ್ಲ ಅಯಸ್ಕಾಂತದ ಪ್ರೇರೇಪಣೆ ಏನಿಲ್ಲ. ಇದು ಆ ಸಾಂಖ್ಯ ಭಾಷ್ಯದಲ್ಲಿ ಹೇಳಿರುವಂತಹ ವಿಷಯ. ಹೀಗೆ ಒಂದು ಕಡೆ ಸಾಂಖ್ಯ ಸೂತ್ರಗಳು ಪರಮಾತ್ಮನನ್ನು ನಿರಾಕರಣೆ ಮಾಡಬೇಕು ಅಂತ ಹೋಗ್ತವೆ, ಈಶ್ವರ ಆಸಿದ್ಧೇ ಅಂತ ನಿನ್ನೆ ನೋಡಿದೆ. ಮತ್ತೊಂದು ಕಡೆ ಸಹಿ ಸರ್ವಕರ್ತ ಅಂತ ಹೀಗೆಲ್ಲ ಮಾತಾಡ್ತಾರೆ. ಇವೆಲ್ಲ ಮಾತುಗಳಲ್ಲಿರುವಂತಹ ಒಂದು ಗೊಂದಲ. ಪರಮಾತ್ಮನನ್ನು ಒಪ್ಪಿಯೂ ಒಪ್ಪದೇ ಇದ್ದಂತೆ, ಒಪ್ಪದೇ ಇದ್ದವ್ರ ಪರಿಸ್ಥಿತಿ ಅಂತೂ ಒಪ್ಪೇ ಇಲ್ಲ, ಅದು ಮುಗದೇ ಹೋಯ್ತು. ಹೀಗೆಲ್ಲ ನಾನಾ ಥರದ ಅಸ್ತವ್ಯಸ್ತವಾದ ಮಾತುಗಳನ್ನು ಆಡೋದ್ರಿಂದ ಅವರ ಯಾವ ನಿಲುವು ಕೂಡ ವೇದಾದಿ ಶಾಸ್ತ್ರಗಳಿಗೆ ಒಪ್ಪಿಗೆ ಆಗದೇ ಇರುವಂಥದ್ದು. ಮುಂದೆ 7ನೇ ಸೂತ್ರದಲ್ಲಿ ಮತ್ತೆ 8ನೇ ಸೂತ್ರದಲ್ಲಿ ಮತ್ತು ಕೆಲವು ವಾದಗಳನ್ನು ನಿರಾಕರಣೆ ಮಾಡ್ತಾರೆ. ಕೆಲವರು ಅದೇ ಸಾಂಖ್ಯರಲ್ಲೇ ಕೆಲವರು ಪ್ರಕೃತಿ ಮುಖ್ಯ ಅನ್ನೋರು, ಕೆಲವರು ಚೇತನವೇ ಮುಖ್ಯ ಅಂತ ಅನ್ನೋರು. ಆ ಸಾಂಖ್ಯರಲ್ಲೇ ಭಿನ್ನ ಭಿನ್ನ ಅಭಿಪ್ರಾಯ ಇದ್ದವರು. ಶೇಶ್ವರ ಸಾಂಖ್ಯರಲ್ಲೂ 2 ವಾದ, ನಿರೀಶ್ವರ ಸಾಂಖ್ಯರಲ್ಲೂ 2 ವಾದ. ಒಟ್ಟು 4 ವಾದಗಳಾದವು ಸಾಂಖ್ಯರು. ಶೇಶ್ವರ ಮತ್ತು ನಿರೀಶ್ವರ ಅಂತ 2 ವಾದ. ಅದರಲ್ಲಿ ಪ್ರಕೃತಿ ಮುಖ್ಯ ಅಂತನವರು ಇಬ್ಬರು, ಜಡವಾದಂತಹ ಪ್ರಕೃತಿಯೇ ಮುಖ್ಯ ಅಂತನವರು ಇಬ್ಬರು, ಚೇತನವಾದಂತಹ ಪುರುಷನೇ ಮುಖ್ಯ ಅಂತನವರು ಇನ್ನು ಕೆಲವರು. ಇವು ಯಾವ ವಾದವೂ ಕೂಡ ಸರಿಯಲ್ಲ. ನರತೆ ತತ್ಕ್ರಿಯತೆ ಕಿಂಚನಾರೆ, ಕಿಂಚನ ಒಂದು ಸಣ್ಣ ವಸ್ತುವು ಕೂಡ ದೂರದಲ್ಲಿ ಸಮೀಪದಲ್ಲಿ ಎಲ್ಲಿಯೂ ಯಾವ ಕೆಲಸವೂ ಆಗೋದಿಲ್ಲ ಅನ್ನೋದನ್ನ 7 ಮತ್ತು 8ನೇ ಸೂತ್ರಗಳಲ್ಲಿ. ಪುರುಷಾಶ್ಮವದಿತ ಚೇತ್ ತಥಾಪಿ ಓಂ ಅನ್ನೋದೊಂದು ಸೂತ್ರ, ಅಂಗಿತ್ವಾನುಪತ್ತೇ ಅನ್ನುವಂಥ ಮತ್ತೊಂದು ಸೂತ್ರ. ನೀವು ಈ 2 ಸೂತ್ರಗಳ ಮೂಲಕ 7, 8ನೇ ಸೂತ್ರ ಮತ್ತೆ ಈ 5ನೇ ಸೂತ್ರ ಅನ್ಯತ್ರಾಭಾವಾಚನ ತೃಣಾದಿವತ ಅನ್ನುವಂಥ ಸೂತ್ರ, ಈ 3 ಸೂತ್ರಗಳ ಸಹಾಯದಿಂದ ಸಾಂಖ್ಯರ 4 ಪ್ರಭೇದಗಳು, ಒಟ್ಟು ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು, ಅದರಲ್ಲಿ ಚೇತನ ಅಚೇತನ, ಚೇತನ ಅಚೇತನ ಅಂತ 2, ಈ 4 ವಾದಗಳನ್ನ ನಿರಾಕರಣೆ ಮಾಡ್ತಾರೆ. ಅಲ್ಲಿಗೆ ಈ 11ನೇ ಸೂತ್ರನೂ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಈ ಮಧ್ವವಿಜಯದ 15ನೇ ಸರ್ಗದ 11ನೇ ಶ್ಲೋಕ ಇವತ್ತಿನ ಕಥಾಭಾಗವನ್ನು ಕೂಡ ಸಮಾಪ್ತಿಯನ್ನು ಕಂಡಿದೆ.